ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಫಸ್ಟ್ ಅವ್ರಿಗೆ ಮೀಟ್ ಆದಾಗ ಹೋದಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಹೇಳೋದು ಅದೇನೆ, ಯು ಆರ್ ವೆರಿ ಲಕ್ಕಿ ಟು ಗೆಟ್ ಅಮ್ಮ ಅಂತ. ಅಂದರೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಆ್ಯಂಡ್ ಜೋವಿಯಲ್ ಆಗಿರ್ತಾರೆ. ಸೊ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಆಲ್ವೇಸ್. ಎಲ್ಲ ನೋಡಿಲ್ಲ ಸರ್, ಕೆಲವೊಂದು ನೋಡಿದ್ದೀನಿ. ಏಕೆ ನನ್ನ ಸಿನಿಮಾ ಅಲ್ವಾ ಅದು? ಇಲ್ಲ, ಶಿ ಇಸ್ ಗಿವನ್ ಸಮ್ ವಂಡರ್ಫುಲ್ ಸಾಂಗ್ಸ್. ಹಂಗೆ ನೋಡಿದ್ರೆ ಪಂಚತಂತ್ರದಲ್ಲೂ ತುಂಬ ಬ್ಯೂಟಿಫುಲ್ ಸಾಂಗ್ಸ್ ಇತ್ತು, ಬನಾರಸಲ್ಲಿ ಅದ್ಭುತವಾದ ಸಾಂಗ್ಸ್ ಇದೆ. ಸೊ ಶಿ ಇಸ್ ಬಿನ್ ಲಕ್ಕಿ, ಶಿ ಇಸ್ ಗಾಟ್ ಸಮ್ ಬ್ಯೂಟಿಫುಲ್ ಸಾಂಗ್ಸ್. ಗರಡಿನಲ್ಲಿ ಒಂದು ಸಾಂಗ್ ತುಂಬ ಚೆನ್ನಾಗಿತ್ತು. ಸೊ ಫ್ಯೂ ಆ್ಯಕ್ಟರ್ಸ್ ಆರ್ ಆಲ್ವೇಸ್ ಲಕ್ಕಿ, ದೇ ಗೆಟ್ ವೆರಿ ಬ್ಯೂಟಿಫುಲ್ ಸಾಂಗ್ಸ್. ಸೊ ಆ ನಿಟ್ಟಿನಲ್ಲಿ ಅವ್ರಿಗೂ ತುಂಬ ಅದ್ಭುತವಾದ ಸಾಂಗ್ಗಳು ಸಿಕ್ಕಿದೆ. ನಾನು ಸಿನಿಮಾ ಕಥೆನೇ ಇಮ್ಯಾಜಿನ್ ಮಾಡ್ಕೊಳ್ಳೋಂಗಿಲ್ಲ, ಸಾಂಗು ಅದೆಲ್ಲ ಇಲ್ಲ ಸತ್ಯ ಅವ್ರಿಗೆ. ಇಲ್ಲ, ನಾನು ಅದೊಂದು ವಿಷಯ ತುಂಬ ಕ್ಲಿಯರ್ ಆಗಿದ್ದೀನಿ. ನನ್ನ ವರ್ಕು, ನನ್ನ ಪ್ರೊಫೆಷನ್, ಅದಕ್ಕೇನು ಬೆಲೆ ಕೊಡಬೇಕು, ಅದಕ್ಕೇನು ಕೆಲಸ ಮಾಡಬೇಕು, ಅದು ಇವತ್ತಿನವರೆಗೂ ನನಗೇನೂ ಡಿಸ್ಟರ್ಬ್ ಮಾಡಿಲ್ಲ. ಈಗ ಹಂಗೆ ನೋಡಿದ್ರೆ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣನೂ ಡೈರೆಕ್ಟರ್ ಆಗಿದ್ದಾನೆ, ನಮ್ಮ ತಾಯಿನೂ ಸ್ಟೇಜ್ ಆ್ಯಕ್ಟರ್ ಇದ್ದಾರೆ. ಸೊ ನನ್ನ ಫ್ರೆಂಡ್ ಸರ್ಕಲ್ ಪ್ರೇಮ್ ಆಗಿರಲಿ, ಶರಣ್, ಎಲ್ಲರೂ ನನ್ನ ಸರ್ಕಲ್ ಇಷ್ಟೊಂದು. ಸೊ ನನ್ನ ಕತೆ ಬರೆದಾಗ ಅದು ಯಾರಿಗೆ ಜಸ್ಟಿಫೈ ಮಾಡಿದೆ ಅದಕ್ಕೆ ಮಾತ್ರನೇ ನಾನು ಒತ್ತು ಕೊಟ್ಟಿದ್ದೇನೆ ಹೊರತು ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ನಾಳೆನೂ ಕತೆ ಬರೀಬೇಕು. ಮೇ ಬಿ ಇವಾಗ ನನಗೆ ಈಗ ಇಷ್ಟು ಆ್ಯಕ್ಷನ್ನು, ಎಮೋಷನ್ಸು, ಸೆಂಟಿಮೆಂಟ್ ಏನೋ ಮಾಡ್ತಿದ್ದಲ್ಲ, ಈಗ ನೆಕ್ಸ್ಟು ಆಫ್ಟರ್ ಮ್ಯಾರೇಜ್ದು ಲೈಫ್ ಕತೆಗಳೇನಾರು ಇತ್ತು ಅಂದರೆ ಬಹುಶಃ ಬರೆಯೋದಕ್ಕೆ ಒಂಚೂರು ಎಕ್ಸ್ಪೀರಿಯನ್ಸ್ ಆಗ್ಬೋದು ನಿಮಗೆ ಅಷ್ಟು. ಮೈಂಡ್ ಸೆಟ್ ಬೇಸಿಕಲಿ, ಅವ್ರು ಏನು ಫ್ಯೂಚರ್, ಅವ್ರು ಹೆಂಗೆ ಯೋಚನೆ ಮಾಡ್ತಿದ್ರು, ನಾನೇನು ಯೋಚನೆ ಮಾಡ್ತಿದ್ದೆ, ಅದೊಂದು ಸೇಮ್. ಆ್ಯಂಡ್ ಇಟ್ ಈಸ್ ವೆರಿ ಪ್ಯೂರ್ ಸೋಲ್. ಅಂದರೆ ಒಳಗಡೆಯಿಂದ ತುಂಬ ಕ್ಲೀನ್ ಫ್ರಮ್ ಹಾರ್ಟ್ ಅಂತ ಹೇಳ್ತಾರೆ ಗೊತ್ತಾ, ಆ ಥರದ್ದು. ಇನ್ನು ಕಲ್ಮಶ ಇಲ್ಲದೆ ಇರೋವಂಥ ಒಂದು ಹೃದಯ ಇದು ಅಂತ ನನಗೆ ಕನೆಕ್ಟ್ ಆಗಿದ್ದು ಫಸ್ಟು. ಆ್ಯಂಡ್ ವೆರಿ ಇನ್ನೋಸೆಂಟ್ ಶಿ ಈಸ್. ಈಗ ನಮ್ಮಿಬ್ಬರು ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಹೇಳ್ತಾರೆ ಆಪೋಸಿಟ್ಸ್ ಅಟ್ರಾಕ್ಟ್ ಅಂತಂದು. ನಾನು ತುಂಬ ಯೋಚನೆ ಮಾಡ್ತೀನಿ, ನಾನು ತುಂಬ ಈ ಥರನೇ ಲೈಫು ಹಿಂಗೆ ಇರಬೇಕು. ಅವ್ರು ತುಂಬ ಆ ಮೂಮೆಂಟಿಗೆ ಲಿವ್ ಮಾಡ್ತಾರೆ. ಸೊ ಹಾಗಾಗಿ ಅದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ನನಗೆ ಇಷ್ಟ. ಬಟ್ ಶಿ ಇಸ್ ಅ ವೆರಿ ವೆರಿ ಪ್ಯೂರ್ ಸೋಲ್. ಅದೇ ನಾನು ಎಲ್ಲಿ ಹೋದ್ರು ಇನ್ವಿಟೇಷನ್ ಕೊಡೋಕ್ಕೆ ಫಸ್ಟ್ ಓ ಯು ಆರ್ ವೆರಿ ಲಕ್ಕಿ ಅಂತಾರೆ. ಹೀ ಈಸ್ ಅ ಜೆಂಟಲ್ಮನ್. ಅಂದರೆ ಒಂದು ಹುಡುಗಿಗೆ ಒಂದು ಸ್ವಲ್ಪ ಈ ಬಗ್ಗೆ ಓಕೆ ವೆನ್ ಯು ಗೆಟ್ ಮ್ಯಾರಿಡ್, ಓಕೆ ನಾನು ಹುಡುಗ ಹಿಂಗಿರಬೇಕು ಇರಬೇಕು ಅಂತ ಇರುತ್ತೆ ಗೊತ್ತಾ. ಹೀ ಈಸ್ ಗಾಟ್ ಆಲ್ ದ್ಯಾಟ್. ಪ್ರಾಬಬ್ಲಿ ಈಗೋ ಅನ್ನೋದಿಲ್ಲ. ಈಸ್ ವೆರಿ ಕೈಂಡ್, ಹಂಬಲ್. ಆ್ಯಂಡ್ ಅವ್ರು ಹೇಳ್ದಾಗೆ ನಾನು ಒಂದು ಸ್ವಲ್ಪ ಥಿಂಕ್ ಮಾಡೋದು ಕಮ್ಮಿ. ಸೊ ನನಗೆ ಈ ಥರನೇ ಯಾರಾದರೂ ಬೇಕು, ಕ್ಯಾನ್ ಗೈಡ್ ಮೀ ಆಲ್ಸೋ. ಆ್ಯಂಡ್ ಮೋರ್ ಓವರ್ ಈ ಮೇಲ್ ಈಗೋ ಅಂತಾರೆ ಗೊತ್ತಾ, ಅದು ಇಲ್ಲ. ವೆರಿ ವೆರಿ ಹಂಬಲ್ ಆ್ಯಂಡ್ ಐ ಥಿಂಕ್ ಈಸ್ ಪ್ಯೂರ್ ಸೋಲ್. ತುಂಬ ಇದೆ, ಲಿಸ್ಟ್ ಇಸ್ ಅ ಲಾಟ್. ಹಿ ಈಸ್ ಅ ಜೆಂಟಲ್ಮನ್ ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್. ಯಾರಿಗೆ ಅವ್ರಿಗ ನೋ, ಶಿ ಇಸ್ ಅ ವೆರಿ ಗುಡ್ ಕುಕ್. ಅದ್ಭುತವಾಗಿ ಅಡುಗೆ ಮಾಡ್ತಾರೆ ಅವರು. ಇಲ್ಲ ಇಲ್ಲ ಏನೋ ಅದು ರಾಂಗ್ ಇನ್ಫಾರ್ಮೇಶನ್ ಬಂದಿದೆ. ಇಲ್ಲ ಶಿ ಕುಕ್ಸ್ ಆ್ಯಂಡ್ ಅವ್ರಿಗೆ ಅವ್ರು ತಿನ್ನಲ್ಲ, ತುಂಬ ಕಮ್ಮಿ ತಿನ್ನೋದು. ಬಟ್ ಅವ್ರಿಗೆ ಎಲ್ಲರಿಗೂ ಅಡುಗೆ ಮಾಡಿ ಬಡಿಸೋದಕ್ಕೆ ಸಖತ್ ಇಷ್ಟ ಅವ್ರಿಗೆ. ಆ್ಯಂಡ್ ಹೊಸದೇನೋ ಕಲ್ತ್ಕೊಂಡು ಮಾಡ್ತಿರ್ತಾರೆ. ಎಕ್ಸ್ಪೆರಿಮೆಂಟ್ಗಳು ನಡೀತಾನೆ ಇರುತ್ತೆ. ಬಟ್ ಜನರಲಿ ಅಟ್ಲೀಸ್ಟ್ ಶಿ ಇಸ್ ಗುಡ್. ಅದ್ರ ಬಗ್ಗೆ ಏನು ಸೆಕೆಂಡ್ ಡೌಟ್ಸ್ ಇಲ್ಲ ನನಗಂತೂ. ನಾನು ನೋಡಿದಾಗಂತೂ ಶಿ ಇಸ್ ಆಲ್ವೇಸ್, ನಾನು ಯಾವಾಗ ಕೇಳಿದ್ರು ಎಲ್ಲಿ ಫೋನ್ ಮಾಡಿದ್ರೆ ಎಲ್ಲಿದ್ದೀನಿ ಅಂತ, ಕಿಚನಲ್ಲಿ ಇದ್ದೀನಿ ಅಂತ ಹೇಳಿರ್ತಾರೆ. 90% ನಾನು ಫೋನ್ ಮಾಡಿದ್ರೆ ಕಿಚನಲ್ಲೇ ಇರ್ತಾರೆ. ಸೊ ಶಿ ಲವ್ಸ್ ಕುಕಿಂಗ್. ಬನ್ನಿ.